Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದೇವೇಗೌಡರ ಹುಟ್ಟುಹಬ್ಬ ನಿನ್ನೆ. ನಾನು ಮೈಸೂರು ನಮ್ಮ ಅಭ್ಯರ್ಥಿಗಳು ಶಿವಮೊಗ್ಗ ಮತ್ತು ಮೈಸೂರು ಅಭ್ಯರ್ಥಿಯನ್ನು ನಾಮಿನೇಷನ್ಗೆ ಹೋಗಿದ್ದೆ. ಮತ್ತು ಅಲ್ಲಿ ಸಣ್ಣ ಪುಟ್ಟ ನಾಮಿನೇಷನ್ ಹಾಕಿದರು ಮೈಸೂರಲ್ಲಿ ಕೆಲವರೆಲ್ಲ. ಇಬ್ಬರು ಜೊತೆ ಮಾತಾಡಿ ನಿನ್ನೆ ನಾಮಿನೇಷನ್ ವಿಡ್ರಾ ಮಾಡೋಕ್ಕೂ ಹೇಳಿದ್ದೀನಿ. ನಿನ್ನೆನೂ ಕೂಡ 1-1 ಅವ್ರ ಜೊತೆ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ. ಇಬ್ಬರು ಒಪ್ಕೊಂಡಿದ್ದಾರೆ. ಸೊ ವಿಡ್ರಾ ಮಾಡ್ತೀನಿ ಅಂತ ಇಬ್ಬರು ಒಪ್ಕೊಂಡು ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಅವರು ಕೂಡ. ಆ ದೃಷ್ಟಿಯಿಂದ ನಿನ್ನೆ ನಾನು ಬರೋಕ್ಕಾಗಿಲ್ಲ. ಇವತ್ತು ದೇವೇಗೌಡರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಅವರ ಆರೋಗ್ಯ ವಿಚಾರಣೆ ಮಾಡಿದ್ದೀನಿ. ಚೆನ್ನಾಗಿದ್ದಾರೆ, ಆರೋಗ್ಯವಾಗಿ ಲವಲಕ್ಕಿಯಿಂದ ಇದ್ದಾರೆ. ಈಗ ಚೆನ್ನಾಗಿ ಮಾತಾಡಿದ್ರು. ಒಂದು ಸ್ವಲ್ಪ ರಾಜಕೀಯದ ವಿಚಾರಗಳು ಮತ್ತು ರಾಜ್ಯದ ವಿಚಾರ ಇವೆಲ್ಲ ಕೂಡ ಮಾತಾಡಿದ್ದಾರೆ. 1 ವರ್ಷ ಆಯಿತು ಸರ್ಕಾರ ಬಂದು, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದೇ ಒಂದು ಕಾಮಗಾರಿಗಳು ಎಲ್ಲೂ ಕೂಡ ಯಾವುದೇ ಹಳ್ಳಿಯಲ್ಲೂ ಒಂದೇ ಒಂದು ಹಳ್ಳಿಯಲ್ಲೂ ಕೂಡ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಯಾವ ಸರಿನೂ ಈ ಥರದ ಒಂದು ನಡೆ ಸರ್ಕಾರದಿಂದ ಆಗಿರಲಿಲ್ಲ. 1 ವರ್ಷ ಆದಾಗ ಭಾಳಷ್ಟು ಕೆಲಸ ಕಾರ್ಯಗಳು ನಡಿಬೇಕಾಯಿತು, ಒಂದೇ ಒಂದು ಕಾರ್ಯನೂ ನಡೀತಾ ಇಲ್ಲ ಅನ್ನೋ ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಕೂಡ ಅದಕ್ಕೆ ಪೂರಕವಾಗಿ ಮಾತಾಡಿ ಬಂದಿದ್ದೀನಿ. ಬಟ್ ಆರೋಗ್ಯವಾಗಿದ್ದಾರೆ, ವಿಶ್ ಮಾಡಿ ಬಂದಿದ್ದೀನಿ. ಸರ್, ಇಲ್ಲೊಂದು ಕಡೆ ಶಿವರಾಮೇಗೌಡರು ಆರೋಪ ಮಾಡ್ತಾರೆ, ದೇವರಾಜ್ ಗೌಡರಿಗೆ ಸರಿಯಾಗಿಲ್ಲ, ಅವ್ರ ವಿರುದ್ಧನೇ ಆರೋಪವನ್ನು ಮಾಡ್ತಿರುವಂಥದ್ದು. ನೋಡಿ, ಶಿವರಾಮೇಗೌಡ ಏನು ಮಾತಾಡ್ತಾರೆ ಅವ್ರು ನಮ್ಗೆ ಗೊತ್ತಿಲ್ಲ. ಈಗಾಗಲೇ ನಮ್ಮ ಪಾರ್ಟಿಯ ಜನರಲ್ ಸೆಕ್ರೆಟರಿ ಅವರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ ಇಲ್ಲದೇ ಇರೋರನ್ನ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಈಗಾಗಲೇ ಅಶ್ವಥ್ ನಾರಾಯಣ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಅನೌನ್ಸ್ ಮಾಡಿದ್ದಾರೆ ನಮ್ಮ ಪಾರ್ಟಿಯಲ್ಲೇ ಅಲ್ಲೇ ಅಂತೇಳಿ. ಆದರೆ ಈಗ ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರಲ್ಲ, ನನಗೆ ದುಡ್ಡು ಆಫರ್ ಮಾಡಿದ್ರು. ಮತ್ತು ಅವರು ಅವರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ, ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು. ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ. ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು. ಅವನೀಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ. ಮತ್ತು ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತೈತೆ. ಈ ಮಾಧ್ಯಮದಲ್ಲಿ ಬರುವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು. ನೆನ್ನೆ ನೋಡಿದೆ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ, ಯಾಕೆ ಇದೆಲ್ಲ ತಗೊಂತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರು ಮಾಧ್ಯಮದಲ್ಲಿ ಬರಬಾರದು ಅನ್ನೋದು ಒಂದೇ ಒಂದು ಉದ್ದೇಶ. ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ. ಅವ್ರು ಏನೇನು ಹೇಳ್ತಾ ಇದ್ದಾರೋ ಸತ್ಯ ಇದೆ ಅಂತ ಅನಿಸ್ತದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದ್ನಲ್ಲ, ಸೋರ್ಜೇವಾಲಾನೋ ಯಾರೋ ಇದಾರಲ್ಲ ಅವರು, ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ಮಾಡಿರುವಂತ ಒಂದು ಮಾಸ್ಟರ್ ಪ್ಲಾನ್ ಇದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.